ಬಲ ಸ್ನೇಹಿತರೆ, ತಾವೆಲ್ಲ ಇವತ್ತು ಕೇಂದ್ರ ಸರ್ಕಾರದಿಂದ ಏನು ಪೇಪರ್ ಲೀಕ್ ನೀಟ್ ಮತ್ತು ಯುಜಿಸಿ ಎರಡಲ್ಲೂ ಬಹಳ ಏನಾಗಿದೆ ಪೇಪರ್ ಲೀಕ್ ಹಗರಣ. ಆ ಹಗರಣ ವಿಚಾರವಾಗಿ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಅದರಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ರ ತಮ್ಮೆಲ್ಲರಿಗೂ ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ಹೇಳಿಕೆ ಇಚ್ಛೆ ಪಡ್ತೀನಿ. ಅವ್ರ ಮಾಧ್ಯಮ ಮಿತ್ರರಿಗೂ ಸಹ ನಾನು ವಿಶೇಷವಾಗಿ ಧನ್ಯವಾದವನ್ನ ಹೇಳ್ತೀನಿ. ಯಾಕೆ ಅಂದ್ರೆ ಈ ನೀಟ್ ವಿಚಾರವಾಗಿ ತಾವು ಸಹ ಸತತವಾಗಿ ದೇಶದಾದ್ಯಂತ ರಾಜ್ಯದಾದ್ಯಂತ ಜನಕ್ಕೆ ಅರಿವು ಮೂಡಿಸುವಂತ ಕೆಲಸ ಏನು ಒಂದು ದೊಡ್ಡ ಹಗರಣ ಆಗಿದೆ. ಪ್ರಥಮ ಬಾರಿಗೆ ಇಡೀ ದೇಶದಲ್ಲಿ ಏನು ನೀಟ್ ಎಲೆಕ್ಷನ್ ಅಲ್ಲಿ ಏನೊಂದು ಪೇಪರ್ ಲೀಕ್ ಸೋರಿಕೆ ಆಗಿದೆ. ಮಾನ ಮರ್ಯಾದೆ ಏನಾರ ಬಿಜೆಪಿ ಅವ್ರಿಗಿದ್ರೆ ಆ ಧರ್ಮೇಂದ್ರ ಪ್ರಧಾನ್ ಎಜುಕೇಶನ್ ಮಿನಿಸ್ಟರ್ನ ಇಮಿಡಿಯೇಟ್ ಅವನ ಸ್ಥಾನದಿಂದ ರಾಜೀನಾಮೆಯನ್ನು ತೆಗೆದುಕೊಂಡು ಅವನಿಗೆ ಪ್ರೆಸ್ ಮೀಟ್ ಅಲ್ಲಿ ಏನಪ್ಪ ಮೊದಲನೇ ಬಾರಿ ಬೈಟ್ ಅನ್ನ ಕೊಟ್ಟಿದ್ದ ಧರ್ಮೇಂದ್ರ ಪ್ರಧಾನ್ ಅಂದ್ರೆ ಯಾವುದೇ ರೀತಿಯಾದಂತ ಪೇಪರ್ ಲೀಕ್ ಆಗಿಲ್ಲ ಅಂತ ಒಂದು ಸುಳ್ಳು ಹೇಳಿಕೆಗಳನ್ನ ಕೊಟ್ಟಿದ್ರು. ನಿನ್ನೆ ಮತ್ತೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ, ಟಿವಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಪ್ಪ ಹೇಳಿಕೆ ಅಂದ್ರೆ ಎಲ್ಲೋ ಸ್ವಲ್ಪ ಲೀಕ್ ಆಗಿದೆ ಅಂತ. ರೇ ಸ್ವಾಮಿ, ಕಳ್ಳ ಲೋಟ್ ಹಾಕಿದ್ರು ಕಳ್ಳನೇ, ಚುಂಬ್ಕಿದ್ರು ಕಳ್ಳನೇ, ಅಂಡೆ ಹಾಕಿದ್ರು ಕಳ್ಳನೇ. ಈ ಕಳ್ಳರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂದ್ರೆ ವಾಟ್ಸಪ್ ಜಮಾನ, ಸೋಷಿಯಲ್ ಮೀಡಿಯಾ ಜಮಾನ. ಕರೋಡು ಕೋಟ್ಯಾಂತರ ಜನರಿಗೆ ಆ ವಾಟ್ಸಪ್ ಮುಖಾಂತರ ಪೇಪರ್ ಲೀಕ್ ಯಾವ ರೀತಿ ಇರೋ ಅಲ್ಲಿ ಕ್ಲಾಸಲ್ಲಿ ಕೂರಿಸಿ ಬರ್ಸಿದ್ರು, ಅಲ್ಲಿ ಲೀಕ್ ಮಾಡಿದ್ರು, OMR ಶೀಟ್ ಕೊಟ್ರು, ಎಲ್ಲವೂ FIR ಆಗಿದೆ. ಗುಜರಾತ್ ಮಾಡೋರು ಅಂತಾರೆ 25 ಬಾರಿ ಪೇಪರ್ ಲೀಕ್ ಆಗಿದೆ ಕಳೆದ 5 ವರ್ಷಗಳಲ್ಲಿ. ಇದು ಗುಜರಾತ್ ಮಾಡಲ್ ಇವ್ರದ್ದು. ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿದೆ ಇವರಿಗೆ, ಮಾನ ಮರ್ಯಾದೆ ಇಲ್ಲ. ಮಧ್ಯಪ್ರದೇಶದಲ್ಲಿ ವ್ಯಾಕ್ವಾಮ್ ಇಂದ ಹಿಡಿದು ಪೇಪರ್ ಲೀಕ್ 35 ಬಾರಿ ಆಗಿದೆ. ಸತತವಾಗಿ ಬಿಜೆಪಿ ಸರ್ಕಾರ ಇದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಇದೆ. ಅಲ್ಲಿ ಮೊನ್ನೆ 60 ಲಕ್ಷ ಯುವಕರು ವಿದ್ಯಾರ್ಥಿಗಳ ಒಂದು ಎಕ್ಸಾಮ್ ಪೇಪರ್ ಲೀಕ್ ಆಗಿತ್ತು. ಈಗ ಮತ್ತೆ ಪೇಪರ್ ಲೀಕ್. ಈ ಸರ್ಕಾರ ಪೇಪರ್ ಲೀಕ್ ಸರ್ಕಾರ. ಮೋದಿ ಸ್ವಾಮಿ, ನಾನ್ ದೇವರು, ನಾನ್ ಭಗವಾನ, ನಾನೆಲ್ಲ ಹೋಗ್ಬಿಟ್ಟು ಯಾರು ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ? ಮಾನ ಮರ್ಯಾದೆ ಇದ್ರೆ ಪೇಪರ್ ಲೀಕ್ ನಿಲ್ಸಿ ಸ್ವಾಮಿ. ಫಸ್ಟ್ ಪೇಪರ್ ಲೀಕ್ ನಿಲ್ಸಿ. ನಿಮ್ ತಾಕತ್ತಿದ್ರೆ, ನಿಮ್ಗೆ ಏನಾರ ಈ ದೇಶದ ಜನರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಏನಾರ ಕಾಳಜಿ ಇದ್ರೆ ಆ ಧರ್ಮೇಂದ್ರ ಪ್ರಧಾನನ್ನ ಇಮಿಡಿಯೇಟ್ ಇಳಿಸಿ. ಈ ಹಿಂದೆ ಯಾರೇ ಆಗಿರ್ಬೋದು, ಈ ಸ್ಕ್ಯಾಮ್ ಇಂದ ಯಾರೇ ಇರಲಿ ಹಗರಣದಲ್ಲಿ ಅವರೆಲ್ಲರಿಗೂ ಸರಿಯಾದ ಶಿಕ್ಷೆಯನ್ನು ಕೊಡುವಂತ ಕೆಲಸವನ್ನ ಮಾಡಬೇಕು. ಆದ್ರೆ ನರೇಂದ್ರ ಮೋದಿ ಏನು ಮಾತಾಡ್ತಾ ಇಲ್ಲ, ಮೂಗೊಂತರ ಕೂತ್ಕೊಂಡ್ಬಿಟ್ಟಿದ್ದಾನೆ ಸ್ವಾಮಿ. ಅವನೊಂಥರ ಸ್ವಾಮಿನೇ. ಈ ಡೋಂಗಿ ಬಾಬಾಗಳಿದಾರಲ್ಲ, ಅದೇ ಲೈನಿನ ಗಿರಾಕಿ ಅವನು. ಆ ಸ್ಟೇಟ್ ಅಲ್ಲಿ ಬಿಜೆಪಿ ಗಿರಾಕಿಗಳಿದ್ದಾರೆ. ಅಲ್ಲಿ ಯಾರೋ ಒಬ್ಬ ಏನೋ ಒಂಚೂರು ಕಾಲ್ ಮೇಲೆ ಬಸ್ ಅವ್ರ ಮನೆ ಮುಂದೆ ಹೋಗ್ರ ಧನ ಪ್ರದರ್ಶನ ಮಾಡಕ್ ಹೋಗ್ಬಿಟ್ಟು ಅಲ್ಲಿ ಹೋಗಿ ಕಣ್ಣೀರ್ ಹಾಕ್ತಾರೆ ಸತ್ತೋರ್ ಮನೇಲಿ. 17 ಜನ MP ಕಳಿಸಿದಾರ್ರಿ. ಕರ್ನಾಟಕ ರಾಜ್ಯದ ಪರಿಚಯ, ಕರ್ನಾಟಕ ರಾಜ್ಯ ಡಾಕ್ಟರ್ಗಳನ್ನ ಉತ್ಪಾದನೆ ಮಾಡುವಂತ ಕಾರ್ಖಾನೆ. ಆ ಕಾರ್ಖಾನೆಗೆ ತಾವು ಮಸಿ ಬೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಏನಾರ ಮಾನ ಮರ್ಯಾದೆ ಇದ್ರೆ 24ರಿಂದ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗ್ತದೆ. ತೆಗೀರಪ್ಪ. ಕಳೆದ 5 ವರ್ಷ MP 25 ದಂಡ ಪಿಂಡಗಳಿದ್ರು. ಈಗ ದೆದ್ದು ಪಿಂಡಗಳು ಕೆಲವು ಚೇಂಜ್ ಆಗೋರು ಅಷ್ಟೇ. ಎಲ್ಲ ದಂಡ ಪಿಂಡಗಳು ಯಾಕೆ ಅಂದ್ರೆ ಮಾತಾಡಲ್ಲ, ಭಯ ಅವ್ರಿಗೆ. ಯಾಕೆ ಅಂದ್ರೆ ಮೋದಿ ಎಲ್ಲಿವ್ರನ್ನ ವಾಪಸ್ ಕಳಿಸ್ಬಿಡ್ತಾರ ಅಂತ ಭಯ. ಇಲ್ಲಿಂದ ಮಂತ್ರಿ ಆಗಿದೆ ಶೋಭಕ್ಕ. ಎಲ್ಲಿದ್ಯಾಕ ಶೋಭಕ್ಕ? ದಯವಿಟ್ಟು ಕಣಕ್ಕ ಆ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಿ ನ್ಯಾಯ ಕೊಡ್ಸಕ್ಕ. ಅದು ಬಿಟ್ಬಿಟ್ಟು ನೀನು ಬರೀ ಹಿಂದೂ ಮುಸ್ಲಿಂ ಈ ಎಲ್ಲ ಹೇಳಿಕೆಗಳನ್ನೆಲ್ಲ ಬಿಟ್ಟು ಮಾನವೀಯತೆಯಿಂದ, ಸ್ವಲ್ಪ ಮಾನವೀಯತೆಯಿಂದ ವಿದ್ಯಾರ್ಥಿಗಳನ್ನ ಧ್ವನಿ
ವಿಜೇಂದ್ರ ಕುಮಾರಸ್ವಾಮಿ ಅವರು ಇಟ್ಟಂದ್ರೆ ತಾವು ಸಹ ಮಂತ್ರಿ ಆಗಿದ್ದೀರ, ತಾವು ಹೇಳಿ ಅಣ್ಣ ಕುಮಾರಣ್ಣ, ದಯವಿಟ್ಟು ಹೇಳಿ. ಇದು ಇಡೀ ದೇಶದಲ್ಲಿ ಆಗಿರುವಂತ ಒಂದು ಎಜುಕೇಶನ್ ಸಿಸ್ಟಮ್ಗೆ ಒಂದು ಕಪ್ಪು ಚುಕ್ಕಿಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಬಂದ ಮೇಲೆ. ಏನು ಈ ರೀತಿಯಾದಂತ ವಿದ್ಯಾರ್ಥಿಗಳು 720 ಮಾರ್ಕ್ಸ್ ತಗೋತಾರೆ ಅಂದ್ರೆ ಅವರು ಪಿಯುಸಿನೇ ಫೇಲ್ ಆಗೋನೆ, ಪಿಯುಸಿ ಫೇಲ್ ಆಗೋನೆ ಅವನಿಗೆ ರ್ಯಾಂಕ್ ಕೊಟ್ಟವರು ಇವರು. ಯಾವ ರೀತಿ ಅವ್ರು ನಾಳೆ ದಿನ ಡಾಕ್ಟರ್ ಆದ್ರೆ ಈ ತರದವರು ಯಾವ ರೀತಿ ಡಾಕ್ಟರ್ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಈಗ ಅವರನ್ನೇ ಒಪ್ಕೊಂಡು UGC ಪೇಪರ್ ಲೀಕ್ ಆಗಿದೆ ಅಂತ ವಾಪಸ್ ತಗೊಂಡಿದ್ದೀವಿ. ದಯವಿಟ್ಟು ಮಾನ ಮರ್ಯಾದೆ ಇದ್ರೆ ಒಂದೇ ಸೆಂಟ್ರಲ್ಲಿ 8 ಜನಕ್ಕೆ 3 ಸೀರಿಯಲ್ ನಂಬರ್ ವ್ಯತ್ಯಾಸದಲ್ಲಿ ರ್ಯಾಂಕ್ಗಳು ಹೆಂಗೆ ಬರೋದಕ್ಕೆ ಸಾಧ್ಯ? ಆಗ್ಲಿ ರಾತ್ರಿ ಈ ರಾಜ್ಯದ ರೈತರ ಮಕ್ಕಳು ಯಾರು ಡಾಕ್ಟರ್ ಆಗ್ಬಾರ್ದ? ಈ ರಾಜ್ಯದ ಈ ದೇಶದ ಜನಸಾಮಾನ್ಯರು ಯಾರು ಡಾಕ್ಟರ್ ಆಗ್ಬಾರ್ದ? ಬರೀ ಏನಿದ್ರು ದುಡ್ಡಿರೋರು ಮಾತ್ರ ಡಾಕ್ಟರ್ ಆಗ್ಬೇಕ? ಬಿಜೆಪಿ ಅವರಿಗೆ ನಾನು ಕೇಳಕ್ ಇಚ್ಛೆ ಪಡ್ತೀನಿ. ಸ್ವಾಮಿ, ಈ ದೇಶದಲ್ಲಿ ಆಟೋ ಓಡಿಸೋ ಮಗನಿಂದ ಹಿಡಿದು ಇತಿಹಾಸ ತೆಗೆದು ನೋಡಿ, ನೀವು ಇತಿಹಾಸ ತೆಗೆದು ನೋಡಿ. ಕರ್ನಾಟಕದಲ್ಲಿ 60 ಕಾಲೇಜ್ಗಳು, ಏನು ಒಂದು ಎಜುಕೇಶನ್ ಆ ಡಾಕ್ಟರ್ಗೆ ಕೊಟ್ಟಂತ ಕರ್ನಾಟಕ ರಾಜ್ಯದಲ್ಲಿ ತಾವೆಲ್ಲರೂ MP ಆಗಿ ಹೋಗಿದ್ದೀರಾ? ಧ್ವನಿ ಎತ್ತಿ ಸ್ವಾಮಿ, ದಯವಿಟ್ಟು ಧ್ವನಿ ಎತ್ತಿ. ಅದು ಬಿಟ್ಟು ಈ ಬರೀ ಕರಪ್ಷನ್ ಮಾಡಿಕೊಂಡು ವಿದ್ಯಾರ್ಥಿಗಳ ಹತ್ರನು ದುಡ್ಡು ಕಿತ್ಕೊಂಡು ತಾವು ಏನು ಒಂದು ಹಗರಣ ಮಾಡ್ತಾ ಇದ್ದೀರಾ, ಇವೆಲ್ಲವೂ ಬಿಡಿ, ಇವನ್ನೆಲ್ಲ ಸೈಡ್ ಗಿಡಿ. ದೇಶ ಮುಖ್ಯ. ದೇಶನೇ ಇಲ್ಲ ಅಂದ್ರೆ ಏನೋ ಡೋಂಗಿ ನೀವೆಲ್ಲ ಸರ್ಟಿಫಿಕೇಟ್ ಕೊಡ್ತೀರಲ್ಲ, ಹಿಂದುತ್ವದ ಸರ್ಟಿಫಿಕೇಟ್, ಅವೆಲ್ಲ ಏನು ಫರ್ಜಿ ಸರ್ಟಿಫಿಕೇಟ್ ಅಂದ್ರೆ ಫ್ರಾಡ್ ಸರ್ಟಿಫಿಕೇಟ್ ಕೊಡೋದ್ ಬಿಟ್ಟು ನಿಜವಾದ ಏನಾರ ದೇಶಭಕ್ತ ಕೆಲಸ ಅಂದ್ರೆ ಈ ಏನು ನೀಟ್ ಹಗರಣದಲ್ಲಿ ಆಗಿದೆಯಲ್ಲ ಅವ್ರಿಗೆ ಸರಿಯಾದ ಶಿಕ್ಷೆಯನ್ನ ಕೊಡುವಂತ ಕೆಲಸವನ್ನ ಮಾಡಿ, ಇಲ್ಲ ಅಂದ್ರೆ ನಿಮ್ ಕೈಲಿ ಆಗಲ್ಲ ಅಂತ ಹೇಳಿ ಬಳೆಗಿಳೆ ತೊಟ್ಕೊಂಡು ಮನೇಲಿ ಕೂತ್ಕೊಳ್ಳಿ. ಕರ್ನಾಟಕ ರಾಜ್ಯ ಏನೋ 3 ರೂಪಾಯಿ ಪೆಟ್ರೋಲ್ ಆಯ್ತು ಅಂತ ಏನೋ ಡ್ರಾಮಾ ಮಾಡ್ತಾವ್ರೆ ರೀ. ಕೇಂದ್ರ ಸರ್ಕಾರದಲ್ಲಿ ನಿಮ್ ಸರ್ಕಾರ 5 ವರ್ಷ ಇತ್ತಲ್ಲ, ಇಲ್ಲಿ ನರೆ ಬಂದಾಗ ಏನಾರ ದುಡ್ಡು ತಂದು ಕೊಟ್ರೇನ್ರಿ? ಬರ ಬಂದಾಗ ದುಡ್ಡು ಕೊಟ್ರ? ಆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೇಳಿದ್ರೆ ಈರುಳ್ಳಿ ಬೆಲೆ 100 ರೂಪಾಯಿ ಆಯ್ತಲ್ಲಮ್ಮ, ಏನಮ್ಮ ಮಾಡ್ತೀಯ ಅಂದ್ರೆ ನಾನು ಈರುಳ್ಳಿ ತಿನ್ನಲ್ಲ ಅಂತಾಳ ಅಯ್ಯಮ್ಮ. ಅದೇ ನೀನ್ ಈರುಳ್ಳಿ ತಿನ್ನು, ಬೆಳ್ಳುಳ್ಳಿ ತಿನ್ನು, ತಿಂದಿಲ್ಲ ಅಂದ್ರೆ ಈ ದೇಶಕ್ಕೆ ಯಾವುದೇ ರೀತಿಯಾದಂತ ಸಮಸ್ಯೆ ಆಗಲ್ಲ. ಈ ದೇಶದ GDP ಯಾಕಮ್ಮ ತಿಂತೀಯ ಅಂದ್ರೆ ನಾನ್ ಮೋದಿ ಕೇಳ್ಬೇಕು ಅಂತ. ಅಯ್ಯೋ, ಈ ತರ ಗಿರಾಕಿಗಳು ಮಂತ್ರಿ ಮಂಡಲ್ ಅವರೇ. ಏನ್ ಮಾಡ್ತೀರಾ ಇಂಥವ್ರನ್ನ ಕಟ್ಕೊಂಡಿ? ತಾವೆಲ್ಲರೂ ಎಚ್ಚೆತ್ಕೊಳ್ಳಿ. ಈ ಬಿಜೆಪಿ ಅವ್ರದ್ದು ಬಣ್ಣ ಬಯಲಾಗಿದೆ. ಇವ್ರು ಏನ್ ಹಾಕೊಂತಾರಲ್ಲ ಮೇಕಪ್, ಆ ಮೇಕಪ್ ಹಾಕೊಂಡು 8 ಸರಿ ಒಬ್ಬ ಡ್ರಾಮಾ ಮಾಡಕ್ ಸಾಧ್ಯ ಇದೆ? 2 ಸರಿ 3 ಸರಿ. ಈಗ ಬಣ್ಣ ಎಲ್ಲ ಇಳಿದ್ಬಿಟ್ಟಿದೆ. ದಯವಿಟ್ಟು ವಿದ್ಯಾರ್ಥಿಗಳು ತಾವೆಲ್ಲ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಏನು ಬಿಜೆಪಿ MP ಆಗಿರ್ಬೋದು, ಬಿಜೆಪಿಯ ಕೇಂದ್ರ ಸಚಿವರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಓಡಾಡಂಗಿಲ್ಲ. ಎಲ್ಲಿವರೆಗೂ ನ್ಯಾಯ ಸಿಗುತ್ತೆ ಅಲ್ಲಿವರೆಗೂ ಹೋರಾಟವನ್ನ ತಾವೆಲ್ಲರೂ ಸಹ ಸೇರಿ ಮುಂದುವರಿಸಬೇಕು. ನಾನು ನಲ್ಪಾಡ್ರವರೆಗೂ ರಾಜ್ಯಾಧ್ಯಕ್ಷರಿಗೂ ಮತ್ತು ಕಾರ್ಯಾಧ್ಯಕ್ಷರಾದಂತ ಮಂಜುನಾಥ್ರವರೆಗೂ ಎಲ್ಲ ಉಪಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲರಿಗೂ ಹೇಳ್ತೀನಿ, ಇದು ದೇಶದ ಹೋರಾಟ, ಈ ವಿದ್ಯಾರ್ಥಿಗಳ ಭವಿಷ್ಯದ ಹೋರಾಟ. ಈ ಹೋರಾಟದಲ್ಲಿ ತಾವು ನಾನು ವಿದ್ಯಾರ್ಥಿ ಅಲ್ಲ ಅಂತ ಮನೇಲಿ ಕೂತ್ಕೊಳ್ಳೋದಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ರಾಹುಲ್ ಗಾಂಧಿರವರು ಸತತವಾಗಿ ಸವಾಲನ್ನ ಮುಂಚೆನೆ ಹಾಕಿದ್ರು, ಪೇಪರ್ ಲೀಕ್ ಆಗುತ್ತೆ ಅಂತ ರಾಹುಲ್ ಗಾಂಧಿ ಅವರು ಧ್ವನಿ ಎತ್ತಿದ್ರು. ಆದ್ರೆ ಬಿಜೆಪಿಯ ಸ್ಪೋಕ್ಸ್ ಪರ್ಸನ್ಗಳು ಅದನ್ನ ಯಾವ ರೀತಿ ಹೇಳಿದ್ರು, ಇವತ್ತವರೆಗೂ ತಾವು ರಾಹುಲ್ ಗಾಂಧಿ ಅವರ ಹೇಳಿಕೆಗಳನ್ನ ಒಂದೊಂದು ತೆಗೆದು ನೋಡಿ. ಅವರು ಏನು ಕಪ್ಪು ಕಾನೂನುಗಳನ್ನ ತಗೊಬಂದಿದ್ರು, ಮಸೂದೆಯನ್ನ ತಂದಿದ್ರು, ಮತ್ತೆ ಏನು ನೋಟ್ ಬ್ಯಾನ್ ಅನ್ನ ತಗೊಬಂದಿದ್ರು, ಮತ್ತೆ GST ಅನ್ನ ತಗೊಬಂದಿದ್ರು. ಕರೋನಾ ಕಾಲದಲ್ಲಿ 2 ತಿಂಗಳು ಮುಂಚಿತವಾಗಿ ವಾಣಿಯನ್ನ ನುಡಿದವರು, ರೈತರ ಪರ ಧ್ವನಿ ಎತ್ತವರು. ಇವತ್ತವರೆಗೂ ಅವ್ರು ಹೇಳಿರುವಂತ ಎಲೆಕ್ಟ್ರಲ್ ಬಾಂಡ್ ಆದಂತ ಅವ್ಯವಹಾರವನ್ನ ಪ್ರತಿಯೊಂದು ರಾಹುಲ್ ಗಾಂಧಿ ಅವರು ಹೇಳಿರೋದು ಸರಿಯಾಗಿದೆ. ಆದ್ರೆ ಬಿಜೆಪಿ ಗಿರಾಕಿಗಳು ತಮ್ಮ ತಪ್ಪನ್ನ ಮುಚ್ಕೋಸ್ಕರ
ಏನ್ ಇಲ್ದಿರದೆ ಏನ್ ಹೇಳಿಕೆಗಳನ್ನ ಕೊಟ್ಟು ಜನಕ್ಕೆ ಯಾವ್ದೋ ಒಂದು ಬೇರೆ ವಿಷಯನ ತಗೊಬಂದು ಜನರನ್ನ ಮರೆಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈ ಸರಿ ಈ ವಿಚಾರದಲ್ಲಿ ಯಾರು ಸಹ ಅವ್ರನ್ನ ಕ್ಷಮಿಸಲ್ಲ. ಅವರ ವಿರುದ್ಧ ದೊಡ್ಡ ಹೋರಾಟವನ್ನಾಗ್ತದೆ. ರಾಹುಲ್ ಗಾಂಧಿಗೂ ನರೇಂದ್ರ ಮೋದಿಗೂ ಏನಪ್ಪಾ ವ್ಯತ್ಯಾಸ ಅಂದ್ರೆ, ನರೇಂದ್ರ ಮೋದಿ ಇವತ್ತವರೆಗೂ ಬೆಳಗ್ಗೆ ಒಂದ್ ಸುಳ್ಳು, ಸಾಯಂಕಾಲ ಒಂದ್ ಸುಳ್ಳು. ನರೇಂದ್ರ ಮೋದಿ ಅಡಾಣಿ ಹತ್ರ ಹೋಗಿ ತಲೆ ಬಗ್ಸ್ತಾನೆ, ಕಾಂಪ್ರಮೈಸ್ ಆಗ್ತಾನೆ, ತಲೆ ತಗ್ಗಿಸ್ತಾನೆ. ಆದ್ರೆ ರಾಹುಲ್ ಗಾಂಧಿ ಅವರು ಇವತ್ತವರೆಗೂ ಅವರು 18 ವರ್ಷ 20 ವರ್ಷ ರಾಜಕೀಯ ಇತಿಹಾಸವನ್ನ ತೆಗೆದು ತಾವು ನೋಡ್ರಿ ಯೂಟ್ಯೂಬ್ ಅಲ್ಲಿ, ಇವತ್ತವರೆಗೂ ಒಂದು ಸುಳ್ಳು ಹೇಳಿಲ್ಲ. ಇವತ್ತವರೆಗೂ ರಾಜಕೀಯವಾಗಿ ಅವ್ರಿಗೆ ಇಡಿ ನೋಟಿಸ್ ಕೊಟ್ಟಾಗ ತಲೆ ತಗ್ಲಿಲ್ಲ, ಕಾಂಪ್ರಮೈಸ್ ಆಗ್ಲಿಲ್ಲ. ರಾಹುಲ್ ಗಾಂಧಿ ಅವರ ಹೋರಾಟವನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಭಾರತ ಜೋಡೋ ಯಾತ್ರಾದಲ್ಲಿ ಸಾಕಷ್ಟು ಕೋಟ್ಯಾಂತರ ಜನರನ್ನ ಮೀಟ್ ಮಾಡಿ ಅವರ ಸಮಸ್ಯೆಗಳಿಗೆ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರದ ಮ್ಯಾನಿಫೆಸ್ಟೋ ತಾವು ತೆಗೆದು ನೋಡಿ, ಕೇಂದ್ರದಲ್ಲಿ ಇಂಡಿಯಾ ಗಠಬಂಧನ್ ಸರ್ಕಾರ ಬಂದಿದ್ರೆ ಈ ಪೇಪರ್ ಲೀಕ್ಗೋಸ್ಕರ ಪ್ರತ್ಯೇಕ ಕಾನೂನನ್ನ ಕರಾರ ಕಾನೂನನ್ನ ತೆಗೆದುಕೊ ಬಂದಿದ್ರು. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರಿಗೆ ಈ ವಿಷಯ ಮುಂಚೆನೆ ಗೊತ್ತಿತ್ತು. ಈ ದೇಶದಲ್ಲಿ ಈ ರೀತಿಯ ಪೇಪರ್ ವಿಚಾರದ ಲೀಕ್ ವಿಚಾರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ ಅಂತ ಹೇಳಿ ಅವ್ರು ಈ ಕಾನೂನನ್ನ ನ್ಯಾಯ ಗ್ಯಾರಂಟಿಯನ್ನ ಕೊಟ್ಟಿದ್ರು. ತಾವೆಲ್ಲರಿಗೂ ಇಷ್ಟ ಪೊಲೀಸ್ ಅವ್ರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ತಾವು ಈ ರೀತಿ ಕೇಂದ್ರ ಸರ್ಕಾರದವ್ರ ವಿಚಾರವಾಗಿ ಈ ರೀತಿ ತಡೆಯೋದು ಪಡೆಯೋದು ಎಲ್ಲ ಮಾಡಬಾರ್ದು. ತಾವು ಸಹ ತಮ್ಮನೆಯಲ್ಲೂ ವಿದ್ಯಾರ್ಥಿಗಳಿದ್ದಾರೆ, ತಮ್ಮನೆಯಲ್ಲೂ ಸಹ ವಿದ್ಯಾರ್ಥಿಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ ತಮ್ಮನೆಯಲ್ಲಿ. ತಾವೇ ಬಿಡಬೇಕು, ನಾವೇ ಖುದ್ದಾಗಿ ರಾಜಭವನ ಕರ್ಕೊಂಡು ಹೋಗ್ಬೇಕು. ತಾವು ರಾಜಭವನ ಕಡೆಯಿಂದ ನರೇಂದ್ರ ಮೋದಿ ಅವರಿಗೆ ಕ್ವಶನ್ ಅನ್ನ ಕೇಳಿಸ್ಬೇಕು. ಇದಕ್ಕೆ ತಾವು ಪ್ರೋತ್ಸಾಹ ಕೊಡೋದು ಬಿಟ್ಟು ನೀವು ಒಂದು 200 ಪೊಲೀಸ್ ಬಂದ್ಬಿಟ್ಟು ಆಗ್ಲೇ ಇಲ್ಲೇನೋ ಇಲ್ಲಿ ಬ್ಯಾರಿಕೇಡ್ ಹಾಕಿ, ಯಾವ್ದು ಸ್ವಾಮಿ ಸರ್ಕಾರ ಇರೋದು ಇಲ್ಲಿ? ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಇದು. ಯಾಕೆ ಅಂದ್ರೆ ಇದು ವಿದ್ಯಾರ್ಥಿಗಳ ಭವಿಷ್ಯ, ಡಾಕ್ಟರ್ಗಳ ಭವಿಷ್ಯ ಇದೆ ಇದರಲ್ಲಿ. ನಾನು ಹೇಳೋದಿಷ್ಟೇ, ಈಗ ನಲ್ಪಾಳ್ರವರು ಏನು ಒಂದು ತಮ್ಮೆಲ್ಲರಿಗೂ ಮಂಜುನಾಥ್ ರವರು ಆದೇಶ ಕೊಡ್ತಾರೆ, ಅದನ್ನ ಮುಂದುವರಿಸಿ ಹೋರಾಟವನ್ನು ಮುಂದುವರಿಸೋಣ. ಅವ್ರ ಈ ರಾಜ್ಯಕ್ಕೆ ದೇಶ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.